ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ ವೀಕ್ಲಿಯಲ್ಲಿ. ತುಂಬ ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆನ ಮಾಡ್ತಿದ್ದೀರಾ. ಬಟ್ ಇವಾಗ ವೀಕ್ಲಿ ಅನಾಲಿಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಯಾವ ಟೈಮ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಸೊ ಇದನ್ನು ನಾವು ಅನಾಲಿಸಿಸ್ನ ಮಾಡ್ಕೊಂಡು ನಾನು ಪ್ಲ್ಯಾನ್ ಮಾಡಬೇಕಂತ ಮಾಡಿದ್ದೀನಿ. ಸೆನ್ಸೆಕ್ಸಲ್ಲಿರುವಂಥ ಸ್ಟಾಕ್ಸ್ಗಳನ್ನು ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಯಾವ ಥರ ನಾನು ಅನಾಲಿಸಿಸ್ನ ಮಾಡ್ತೀನಿ ಲಾಂಗ್ ಟರ್ಮ್ ಇನ್ವೆಸ್ಟಿಗೆ, ಸೆನ್ಸೆಕ್ಸಲ್ಲಿರುವಂಥ ಸ್ಟಾಕ್ಸ್ಗಳನ್ನು ಹೇಗೆ ನಾನು ತಗೋಬೇಕು ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಇವಾಗ ನಾನು ಮಾರ್ಕೆಟ್ನ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ಹೇಗೆ ನಾನು ಅನಾಲಿಸಿಸ್ನ ಮಾಡ್ತೇನೆ ಅಬ್ಸರ್ವ್ ಮಾಡಿ. ಸೊ ಮೊನ್ನೆ ಅಪ್ಡೇಟ್ ಮಾಡಿದ್ವಿ, ನಿಫ್ಟಿಯಲ್ಲಿ ಕೆಳಗೆ ಸೆಲ್ಲಿಂಗ್ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳಿದ್ವಿ, ಅದೇ ರೀತಿ ಸೆಲ್ಲಿಂಗ್ ಆಗ್ತಾ ಇದೆ. ಸೊ ಆಲ್ರೆಡಿ 24,000 ಅಲ್ಲಿ ಇರುವಂಥ ಮಾರ್ಕೆಟ್ ಇವಾಗ 23,000 ಅಲ್ಲಿದೆ. ಸೊ ಇನ್ನೂ ಕೂಡ 1000 ಪಾಯಿಂಟ್ ನಿಫ್ಟಿಯಲ್ಲಿ ಬೀಳೋ ಚಾನ್ಸಸ್ ಇದೆ. ಓಕೆ, ಸೊ ಅದೇ ರೀತಿ ನಾವು ಸೆನ್ಸೆಕ್ಸ್ನ ಅನಾಲಿಸಿಸ್ನ ಮಾಡೋಣ ವೀಕ್ಲಿಯಲ್ಲಿ. ಸೊ ವೀಕ್ಲಿ ಅನಾಲಿಸಿಸ್ನ ಯಾವ ಥರ ಒಂದು ಟ್ರೆಂಡ್ ಇದೆ, ಯಾವ ಥರ ಒಂದು ಮಾರ್ಕೆಟ್ ಬಿಹೇವಿಯರ್ ನಡೀತಾ ಇದೆ, ಪ್ರತಿಯೊಂದನ್ನು ಅನಾಲಿಸಿಸ್ನ ಮಾಡೋಣ. ಓಕೆ, ಸೊ ನಾ ಏನು ಅಬ್ಸರ್ವೇಷನ್ ಮಾಡ್ತಾ ಇದ್ದೇನೆ ಇಲ್ಲಿ ಬಾಟಮ್ ಅಲ್ಲಿ ಒಂದು ಫಾಸ್ಟ್ ಆಗಿ ಮಾರ್ಕೆಟ್ ಮೂವ್ಮೆಂಟ್ ನಡೆದಿದೆ. ಸೊ ಆ ಮೂವ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ನೋಡಿ. ಇಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಆಗಿದೆ, ಹೋಗಿ ನೆಕ್ಸ್ಟ್ ಪುಲ್ ಬ್ಯಾಕ್ ಬಂದಿದೆ, ಅಗೇನ್ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಏನಾಗಿದೆ, ಇಲ್ಲಿ ಒಂದು ಪುಲ್ ಬ್ಯಾಕ್ ಬಂದು ಅಗೇನ್ ಬ್ರೇಕ್ಔಟ್ ಆಗಿ ಪುಲ್ ಬ್ಯಾಕ್ ಬಂದು ಮೇಲ್ಗಡೆ ಹೋಗಿದೆ. ಓಕೆ, ಸೊ ಇದು ನಾವು ಏನಂತ ಕರಿತೀವಿ, ಹೈಯರ್ ಐ ಫಾರ್ಮೇಶನ್ ಅಲ್ಲಿ ಹೋಗಿದೆ. ಇದನ್ನ ಟ್ರೆಂಡ್ ಕಂಟಿನ್ಯೂಷನ್ ಅಂತೇಳಿ ಕರಿತೀವಿ. ಸೊ ಮಾರ್ಕೆಟ್ ಏನಿದೆ ಬುಲ್ಲಿಶ್ ಟ್ರೆಂಡ್ ಅಂತೇಳಿ ಕರಿತೀವಿ. ಸೊ ಅದೇ ರೀತಿ ಮಾರ್ಕೆಟ್ ಏನಾಗಿದೆ, ಈ ಜಾಗದಲ್ಲಿ ಬಂದು ಒಂದು ಕನ್ಸಾಲಿಡೇಷನ್ ಆಗಿ ನೆಕ್ಸ್ಟ್ ಬೈಯರ್ಸ್ ಸ್ಟ್ರಾಂಗ್ ಆಗಿರೋದ್ರಿಂದ ಇದನ್ನ ಹೋಲ್ಡ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ, ಮಾರ್ಕೆಟ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆ, ಸೊ ಮೇಲ್ಗಡೆ ತಗೊಂಡೋಗಿ ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಒಂದು ಕನ್ಸಾಲಿಡೇಷನ್ ನಡೆದಿದೆ, ಕರೆಕ್ಷನ್ ನಡೆದಿದೆ. ಓಕೆ, ಸೊ ಈ ತರ ಒಂದು ಮೂವ್ ಕೊಟ್ಟಿದ ಮೇಲೆ ಮಾರ್ಕೆಟ್ ನಲ್ಲಿ ಏನಾಗಿದೆ, ಒಂದು ಕರೆಕ್ಷನ್ ನಡೆದಿದೆ. ಇಲ್ಲೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರುತ್ತೆ, ಯಾಕಂದ್ರೆ ಇಲ್ಲೆಲ್ಲ ಇನ್ವೆಸ್ಟರ್ಸ್ ಏನ್ ಮಾಡಿರ್ತಾರೆ, ಈ ಟೈಮ್ದಲ್ಲಿ ಬೈ ಮಾಡ್ಕೊಂಡವ್ರು ಏನ್ ಮಾಡ್ತಾರೆ, ಇಲ್ಲೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆ, ಇಲ್ಲೆಲ್ಲ ಕನ್ಸಾಲಿಡೇಷನ್ ಆಗಿದೆಲ್ಲ, ಇಲ್ಲೆಲ್ಲ ಒಂದು ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆ. ಓಕೆ, ಈ ಪ್ರಾಫಿಟ್ ಬುಕ್ಕಿಂಗ್ ಆದ್ಮೇಲೆ ನೆಕ್ಸ್ಟ್ ಏನಾಗಿದೆ, ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಜೊತೆಗೆ ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಮತ್ತೆ ಬಯರ್ಸ್ ಏನ್ ಮಾಡಿದ್ದಾರೆ, ಸ್ಟ್ರಾಂಗ್ ಆಗಿ ಒಂದು ಅಕ್ಯುಮುಲೇಷನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಬಹುದು ಫಾಸ್ಟ್ ಪ್ರೈಸ್ ಆಕ್ಷನ್ ನಡೆದಿದೆ ಈ ಜಾಗದಲ್ಲಿ. ಹೌದಾ, ಸ್ಟ್ರಾಂಗ್ ಬೈಯಿಂಗ್ ಆಕ್ಟಿವಿಟಿ ಆಗಿದೆ. ಇಲ್ಲಿ ಮತ್ತೆ ಏನಾಗಿದೆ, ಒಂದು ಕನ್ಸಾಲಿಡೇಷನ್ ಆಗಿದೆ. ಈ ಕನ್ಸಾಲಿಡೇಷನ್ ಆದ್ಮೇಲೆ ಏನಾಗಿದೆ ಅಂದ್ರೆ, ಅಬ್ಸರ್ವ್ ಮಾಡಿ, ಈ ಕನ್ಸಾಲಿಡೇಷನ್ ಟೈಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಒಳಗಡೆ ಯಾರೆಲ್ಲ ಬೈಯಿಂಗ್ ಸೆಲ್ಲಿಂಗ್ ಆಕ್ಟಿವಿಟಿ ಮಾಡಿದಾರಲ್ಲ, ಇಲ್ಲೊಂದು ಪಿನ್ ಪಾಯಿಂಟ್ ಕಾಣ್ತಿದೆನಾ, ಹ್ಯಾಮರ್ ಕಾಣ್ತಾ ಇದೆ. ಈ ಹ್ಯಾಮರ್ ಏನಾಗಿದೆ ಅಂದ್ರೆ, ಇಲ್ಲೆಲ್ಲ ಬೈ ಸೆಲ್ ಮಾಡಿದವ್ರದ್ದು ಲಿಕ್ವಿಡಿಟಿ ತಗೊಂಡು ಏನ್ ಮಾಡಿದ್ದಾರೆ, ಬೇಗ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಅಲ್ಲಿಂದ ಏನಾಗಿದೆ, ಇಲ್ಲಿ ಎಲ್ಲ ಸೆಲ್ಲರ್ಸ್ಗಳು ಟ್ರ್ಯಾಪ್ ಆಗಿದ್ದಾರೆ, ಸ್ಟಾಪ್ ಲಾಸ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಒಂದು ಸ್ವಿಂಗ್ ನ ಕ್ರಿಯೇಟ್ ಮಾಡ್ಕೊಂಡು ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆ, ಸೊ ಆಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ, ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಏನ್ ಮಾಡಿದ್ದಾರೆ, ಫಾಸ್ಟ್ ಆಗಿ ಸೆಲ್ಲಿಂಗ್ ಕಡೆ ಮೂವ್ ತಗೊಂಡ್ಬಂದಿದ್ದಾರೆ, ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಆಗಿದೆ. ಹೌದಾ, ಆಮೇಲೆ ಏನಾಗಿದೆ, ಮಾರ್ಕೆಟ್ ಪುಲ್ ಬ್ಯಾಕ್ ಹೋಗಿ ಅಗೇನ್ ಮಾರ್ಕೆಟ್ ಸೆಲ್ಲಿಂಗ್ ಆಗಿದೆ. ಹೌದಾ, ಸೊ ಇವಾಗ ನಾವು ಮಾರ್ಕೆಟ್ ಬೇರಿಶ್ ಆಗಿದೆ ಅಂತೇಳಿ ಹೇಗೆ ಐಡೆಂಟಿಫೈ ಮಾಡಬಹುದು ಅಂತಂದ್ರೆ, ಆಲ್ರೆಡಿ ಇಲ್ಲಿ ಒಂದು ಸ್ವಿಂಗ್ ಕಾಣ್ತಾ ಇದೆ ನಮಗೆ. ಹೋಗದ ಫಸ್ಟ್ ಸ್ವಿಂಗ್ ಕಾಣ್ತಾ ಇದೆ, ಒಂದು ಸ್ವಿಂಗ್ ಕ್ಲಿಯರ್ ಆಗಿದೆ, ಆಲ್ರೆಡಿ ಸೆಕೆಂಡ್ ಸ್ವಿಂಗ್ ಕ್ಲಿಯರ್ ಆಗಿದೆ. ಸೊ ಇವೆರಡು ಸ್ವಿಂಗ್ಗಳು ಏನಾದರೂ ಕ್ಲಿಯರ್ ಆದವು ಅಂತಂದ್ರೆ ನಮ್ಗೆ ಏನಪ್ಪ ಇಂಡಿಕೇಶನ್, ಒಂದು ಫ್ರೆಶ್ ಆಗಿ ಒಂದು ಸೆಲ್ಲಿಂಗ್ ನಡೆಯುತ್ತೆ, ಟ್ರೆಂಡ್ ಬಂದ್ಬಿಟ್ಟು ಸೆಲ್ಲಿಂಗ್ ಕಡೆ ಆಗುತ್ತೆ ಅಂತೇಳಿ ನಮ್ಗೆ ಇಂಡಿಕೇಶನ್ ಸಿಕ್ತು. ಓಕೆ, ಸೊ ಅದೇ ರೀತಿ ಏನಾಗಿದೆ, ಮಾರ್ಕೆಟ್ ಸೆಲ್ಲಿಂಗ್ ಆಗಿದೆ, ಕ್ಲಾರಿಟಿ ಸಿಕ್ಕಿದೆ. ಇಲ್ಲಿ ಒಂದು ಸ್ಟ್ರಾಂಗ್ ಒಂದು ಸ್ವಿಂಗ್ ಆಗಿ ಒಂದು ಲೋವರ್ ಲೋ ಆಗಿ ಬಂದಿದೆ. ಹೌದಾ, ನೆಕ್ಸ್ಟ್ ಅದೇ ಜಾಗದಿಂದ ಮಾರ್ಕೆಟ್ ನಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಇರೋದ್ರಿಂದ ಮಾರ್ಕೆಟ್ ನ ಏನ್ ಮಾಡಿದ್ರೆ, ಹೋಲ್ಡ್ ಮಾಡಿ ಅದೇ ಜಾಗದಿಂದ ಏನ್ ಮಾಡಿದ್ರೆ, ಕೆಳಗಡೆ ತಗೊಂಡ್ಬಂದಿದ್ದಾರೆ. ಹೌದಾ, ಮತ್ತೆ ಒಂದು ಸ್ವಿಂಗ್ ಕ್ರಿಯೇಟ್ ಮಾಡ್ಕೊಂಡು ಮೇಲ್ಗಡೆ ಏನೋ ಒಂದು ಸ್ವಿಂಗ್ ಕ್ರಿಯೇಟ್ ಮಾಡ್ಕೊಂಡು ಅಗೇನ್ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ, ಲೋವರ್ ಲೋ ಮಾಡ್ತಾ ಕೆಳಗಡೆ ಬರ್ತಾ ಇದ್ದಾರೆ. ಓಕೆ, ಸೊ ಇವಾಗ ಎಲ್ಲಿವರೆಗೂ ಬರುವಂತ ಚಾನ್ಸಸ್ ಇದೆ ಅಂತೇಳಿ ನಾವು ಸ್ಟಡಿ ಮಾಡೋಣ. ಓಕೆ, ಎಲ್ಲಿವರೆಗೂ ಬರುವಂತ ಚಾನ್ಸಸ್ ಇದೆ ಅಂತಂದ್ರೆ, ನಾವೇನ್ ಮಾಡಬೇಕು, ಜಸ್ಟ್ ಸಿಂಪಲ್ ಆಗಿ ನಾವೊಂದು ಫಿಬ್ನ ಹಾಕ್ತಾ ಇದ್ದೀನಿ. ಓಕೆ, ಸೊ ಫಿಬ್ನ ಹಾಕಿ ನಾನು ಮಾರ್ಕೆಟ್ ಎಲ್ಲಿವರೆಗೂ ಬರೋ ಚಾನ್ಸಸ್ ಇದೆ ಅಂತೇಳಿ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಓಕೆ, ಓವರ್ ಆಲ್ ಮಾರ್ಕೆಟ್ ವ್ಯೂನ ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. ಇವಾಗ ಏನ್ ಹೇಳ್ತಾ ಇದ್ದೆ, ಫಿಬ್ ನಮಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸೊ ಇಲ್ಲಿ ನಾ ಏನ್ ಮಾಡಿದ್ದೀನಿ, ಲೋಗೆ ಹಾಕಿದ್ದೀನಿ ಮತ್ತೆ ಹೈಗೆ ಹಾಕಿದ್ದೀನಿ. ಸೊ ಟೋಟಲ್ ಮಾರ್ಕೆಟ್ ಇವಾಗ ಏನು ಟೋಟಲ್ ಪಾಯಿಂಟ್ಸ್ ಎಲ್ಲಿವರೆಗೂ ಬರ್ಬೇಕಂತಂದ್ರೆ, ಸೊ ನಮ್ಮ ಪ್ರಕಾರ ಇವಾಗ 67,001 ಲೆವೆಲ್ ಇದೆ, ಇದು 0.618 ಲೆವೆಲ್, ಇದು ಈ ಲೆವೆಲ್ಗೆ ಬರಬೇಕಾಗತ್ತೆ. ಓಕೆನಾ, 67,000 ಲೆವೆಲ್ ಒಂದಿದೆ, ಇದು ರಿಜೆಕ್ಷನ್ ಲೆವೆಲ್. ಅದೇ ರೀತಿ 59,546. ಓಕೆ, 59,546 ಲೆವೆಲ್ ಒಂದಿದೆ, ಆ ಲೆವೆಲ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ, ರಿವರ್ಸಲ್ ಪಾಯಿಂಟ್ ಇದೆ. ಓಕೆ, ಇವೆರಡು ಪಾಯಿಂಟಿನ ಮಾರ್ಕೆಟ್ ಎನಿ ಟೈಮ್ ಏನಾಗುತ್ತೆ, ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಸೊ ಈ ಲೆವೆಲ್ ಅಲ್ಲಿ ಬಂದಾಗ ನಾವೇನ್ ಮಾಡಬೇಕು, ಯಾರೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಸೊ ಈ ಟೈಮ್ ಅಲ್ಲಿ ಮಾಡೋದು ಬೆಸ್ಟ್ ಆಗುತ್ತೆ. ಯಾಕಂದ್ರೆ ನಿಮಗೆ ಒಂದು ಮಾರ್ಕೆಟ್ ನಲ್ಲಿ ಏನಪ್ಪಾ ಅಂದ್ರೆ
ಎಲ್ಲ ಟೈಮ್ದಲ್ಲಿ ನಾವು SIP ಮಾಡ್ತೇವೆ ಅಂತಂದ್ರೆ ಯಾವಾಗ ಮಾರ್ಕೆಟ್ ಒಂದು ಟ್ರೆಂಡ್ ಒಂದು ಕರೆಕ್ಷನ್ ಮುಗಿಸ್ಕೊಂಡು ಯಾವಾಗ ರಿವರ್ಸಲ್ ಆಗುತ್ತೆ ಅಂತೇಳಿ ನಾವು ಪ್ಲಾನ್ ಮಾಡ್ಕೊಳ್ತೀವಿ, ಅದು ಬೆಸ್ಟ್ ಆಗಿರುತ್ತೆ. ಸೊ ಯಾಕಂದ್ರೆ ಇವಾಗ ಮಾರ್ಕೆಟ್ ಇವಾಗ ಟ್ರೆಂಡ್ ಬಂದ್ಬಿಟ್ಟು ನೆಗೆಟಿವ್ ಇರಬೇಕಾದಾಗ ನಾವು ಇನ್ವೆಸ್ಟ್ ಮಾಡಬಾರ್ದು, ವೇಟ್ ಮಾಡಬೇಕು ಪೇಷನ್ಸ್ ಇಂದ. ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸೊ ಆ ಲೆವೆಲಲ್ಲಿ ಬಂದಾಗ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಆಲ್ರೆಡಿ. ಓಕೆ, ಸೊ ಪ್ರಾಫಿಟ್ ಬುಕ್ಕಿಂಗ್ ಆದ್ಮೇಲೆ ಮಾರ್ಕೆಟ್ ಏನಾಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಹೌದಾ? ಸೊ ಇವಾಗ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ, ಡಾಮಿನೇಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಇಲ್ಲಿ ಒಂದು ಲಿಕ್ವಿಡಿಟಿ ಝೋನ್ಸ್ ಇದೆ. ಓಕೆ, ಇಲ್ಲಿ ಒಂದು ಕನ್ಸಾಲ್ಟೇಷನ್ ಲೆವೆಲ್ ಅಲ್ಲಿ ಏನಾಗಿರುತ್ತೆ, ಬೈಯರ್ ಸೆಲ್ಲರ್ಸ್ ಲಿಕ್ವಿಡಿಟಿನ ಕಲೆಕ್ಟ್ ಮಾಡಿರ್ತಾರೆ. ಓಕೆ, ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ಮಾರ್ಕೆಟ್ ಏನಾಗುತ್ತೆ, ಒಂದು ಬಿಸ್ನೆಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಬರ್ತಾರೆ. ಓಕೆ, ಅದು ಆಲ್ರೆಡಿ ಇಲ್ಲೆಲ್ಲ ಸೆಲ್ಲರ್ಸ್ ಏನಿರ್ತಾರೆ, ಬೈಯರ್ಸ್ ಸೆಲ್ಲರ್ಸ್ ಲಿಕ್ವಿಡಿಟಿ ಫ್ಲೋ ಭಾಳ ಇರುತ್ತೆ ಈ ಜಾಗದಲ್ಲಿ. ಹಾಗಾಗಿ ಏನಾಗ್ತಿದೆ, ಮಾರ್ಕೆಟ್ ಏನಾಗ್ತಿದೆ, ಡೌನ್ ಟ್ರೆಂಡ್ ಬರ್ತಾ ಇದೆ. ಓಕೆ, ಸೊ ಡೌನ್ ಟ್ರೆಂಡ್ ಬಂದು ಅಗೇನ್ ಏನ್ ಮಾಡ್ತಾರಂದ್ರೆ, ಇದು ಯಾರೆಲ್ಲ ಬೈಯರ್ಸ್ ಒಂದು ಲಿಕ್ವಿಡಿಟಿ ಲೆವೆಲ್ಸ್ ಗಳು ಇರ್ತಾವ ಅವನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಸೊ ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಒಂದು ಡೌನ್ ಟ್ರೆಂಡ್ ಇಂಡಿಕೇಶನ್ ಬರಬೇಕಾದಾಗ ಸೆಲ್ಲರ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಸೆಲ್ಲಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ. ಓಕೆ, ಒಂದು ಲೆವೆಲ್ಸ್ ಅನ್ನ ಬ್ರೇಕ್ ಆಯ್ತಂದ್ರೆ ಬ್ರೇಕ್ ಡೌನ್ ಟ್ರೇಡರ್ಸ್ ಪರ್ ಎಂಟ್ರಿ ಕೊಡ್ತಾರೆ. ಸೊ ಅವ್ರದ್ದು ಲಿಕ್ವಿಡಿಟಿನ ತಗೊಂಡು ನೆಕ್ಸ್ಟ್ ಏನ್ ಮಾಡ್ತಾರಂತಂದ್ರೆ ಫ್ರೆಶ್ ಆಗಿ ಇನ್ವೆಸ್ಟರ್ಸ್ ಏನ್ ಮಾಡ್ತಾರಂದ್ರೆ ಈ ಜಾಗದಲ್ಲಿ 0.618 ಲೆವೆಲ್ ಇನ್ನೊಂದು ಯಾವಪ್ಪ 0.78 ಲೆವೆಲ್ ಒಂದು. ಓಕೆ, ಈ ಜಾಗದಲ್ಲಿ ಏನಾಗುತ್ತೆ, ಇನ್ವೆಸ್ಟರ್ಸ್ ಬಂದು ಮಾರ್ಕೆಟ್ ನ ಮೂವ್ ಮಾಡುವಂತ ಚಾನ್ಸಸ್ ಇರುತ್ತೆ, ಇವೆರಡು ಮೂವ್ ನ. ಓಕೆ, ಇದೇ ಜಾಗದಲ್ಲಿ ನಾವು ಏನ್ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಅದೇ ರೀತಿ ನಾವು ನಿಫ್ಟಿನ ಅನಾಲಿಸಿಸ್ ನ ಮಾಡಿದ್ವಿ. ಅದೇ ರೀತಿ ಮಾರ್ಕೆಟ್ ನಲ್ಲಿ ನಿಫ್ಟಿಲಿ ಕೂಡ ಏನಾಗಿದೆ, ನಾವು ಅನ್ಕೊಂಡಿದ್ವಿ 24,000 ಅಲ್ಲಿ ನಾವೇನು ಅನ್ಕೊಂಡಿದ್ವಿ, ಎನಿ ಟೈಮ್ ಮಾರ್ಕೆಟ್ ಏನಾಗುತ್ತೆ 22,000 ವರೆಗೆ ಬರುತ್ತೆ ಅಂತೇಳಿ ಅಪ್ಡೇಟ್ ಮಾಡ್ತಾ ಇದ್ವಿ. ಶಾರ್ಟ್ ಸೆಲ್ಲಿಂಗ್ ಆಗುತ್ತೆ, ಸೊ ಸ್ಟ್ರಾಂಗ್ ಸೆಲ್ಲಿಂಗ್ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ಅದೇ ತರ ಬರ್ತಾ ಇದೆ, 23,000 ಅಲ್ಲಿ ಇದೆ. ಇನ್ನೊಂದು 1,000 ಪಾಯಿಂಟ್ಸ್ ಬಂತಂದ್ರೆ, ಸೊ ಆ ಟೈಮ್ದಲ್ಲಿ ಈ ನಿಫ್ಟಿಯಲ್ಲಿ ಇರುವಂತ ಸ್ಟಾಕ್ಸ್ ಗಳನ್ನ ಸ್ಟಡಿ ಮಾಡಿ ಆ ಟೈಮ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನಾವು. ಓಕೆ, ಸೊ ನಾವು ಕೂಡ ಆ ತರ ಒಂದು ಪ್ಲಾನ್ ಇಟ್ಕೊಂಡಿದೀವಿ. ಅದೇ ರೀತಿ ಸೆನ್ಸೆಕ್ಸ್ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಸೊ ಈ ಟೈಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಆಗಿರುತ್ತೆ. ಬಟ್ ನೀವು ಕೂಡ ಒಂದು ರಿಸರ್ಚ್ ಮಾಡಿ, ಯಾಕಂದ್ರೆ ವಿ ಆರ್ ನಾಟ್ ಸಬಿ ರಿಜಿಸ್ಟರ್ಡ್. ಸೊ ಓಕೆ, ನೀವು ಕೂಡ ಅನಾಲಿಸಿಸ್ ನ ಮಾಡಿ ಈ ಟೈಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಇರುತ್ತೆ. ಓಕೆ, ಸೊ ಇದೇ ತರ ನಾವು ಒಂದು ಅನಾಲಿಸಿಸ್ ನ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಪ್ರತಿಯೊಂದನ್ನು. ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕಂದ್ರೆ ಈ ತರ ನಾಲೆಜ್ ಅನ್ನ ಯಾಕಂದ್ರೆ ಯಾರು ತಿಳಿಸ್ಕೊಡೋದಿಲ್ಲ. ತಿಳಿಸ್ಕೊಟ್ರು ಕೂಡ ಏನಪ್ಪಾ ಅಂತಂದ್ರೆ ಸರಿಯಾಗಿ ಕ್ಲಾರಿಟಿ ಕೊಡಲ್ಲ ಮಾರ್ಕೆಟ್ ನಲ್ಲಿ ಯಾಕೆ ಕೆಳಗಡೆ ಬರ್ತಾ ಇದೆ ಅಂತೇಳಿ. ಓಕೆ, ನಾವು ಹೇಳ್ತಾ ಇದೀವಿ ಯಾಕೆ ಬರ್ತಾ ಇದೆ ಅಂತಂದ್ರೆ ರೀಸನ್ ಏನಪ್ಪಾ ಅಂದ್ರೆ, ಸೊ ಆಲ್ರೆಡಿ ಮಾರ್ಕೆಟ್ ನಲ್ಲಿ ಒಂದು ಲಿಕ್ವಿಡಿಟಿ ಲೆವೆಲ್ಸ್ ಗಳು ಇದಾವೆ. ಸೊ ಮಾರ್ಕೆಟ್ ಏನಾಗಿರುತ್ತೆ ಅಂದ್ರೆ ಇಲ್ಲೆಲ್ಲ ಸೆಲ್ ಮಾಡಕ್ ಹೋಗಿ ಸೆಲ್ಲರ್ಸ್ ಗಳನ್ನ ಟ್ರ್ಯಾಪ್ ಮಾಡಿರ್ತಾರೆ. ಹಾಗಾಗಿ ಏನಾಗಿರುತ್ತೆ, ಇಲ್ಲಿ ಲಿಕ್ವಿಡಿಟಿ ಫೆಂಡಿಂಗ್ ಇರ್ತೈತೆ, ಅದನ್ನ ಕ್ಲಿಯರ್ ಮಾಡಕ್ ಬರ್ತಿದ್ದಾರೆ. ಓಕೆ, ಸೊ ಹಾಗಾಗಿ ಎಲ್ಲಿ ಸೆಲ್ಲರ್ಸ್ ಇರ್ತಾರೆ, ಎಲ್ಲಿ ಪೆಂಡಿಂಗ್ ಆರ್ಡರ್ಸ್ ಇರ್ತಾರೆ, ಅವನ್ನೆಲ್ಲ ಕ್ಲಿಯರ್ ಮಾಡಿದಾಗ ಮಾರ್ಕೆಟ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಯಾವಾಗ ಒಂದು ಲಿಕ್ವಿಡಿಟಿ ಅನ್ನೋದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಇನ್ ಡೆಪ್ತ್ ಆಗಿ ನಾನು ಹೇಳಿಕೊಡ್ತೇನೆ. ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ನಂದು ವಿಡಿಯೋ ಬರುತ್ತೆ. ಸೊ ಅದು ಲಿಕ್ವಿಡಿಟಿ ಬಗ್ಗೆ ಇನ್ ಡೆಪ್ತ್ ಆಗಿ ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀವಿ ನಾವು. ಅವನ್ನೆಲ್ಲ ಯಾವ ತರ ಒಂದು ಲಿಕ್ವಿಡಿಟಿ ಫ್ಲೋ ಆಗುತ್ತೆ, ಇಂಟ್ರಾಡೇ ಟ್ರೇಡಿಂಗ್ ಎಷ್ಟು ಹೆಲ್ಪ್ ಆಗುತ್ತೆ, ಪ್ರತಿಯೊಂದು ಸ್ಟಾಕ್ಸ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಅದನ್ನ ಅಪ್ಲೈ ಮಾಡಿ, ಪ್ರತಿಯೊಂದು ಸ್ಟಾಕ್ಸ್ ಅಲ್ಲಿ ಅಪ್ಲೈ ಮಾಡಿ ವರ್ಕ್ ಆಗುತ್ತೆ. ಎವ್ರಿ ಟ್ರೇಡರ್ಸ್ಗೆ ಏನು ಹೇಳಪ್ಪ ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಇರ್ತೈತಿ. ಅದನ್ನ ಫಾಲೋ ಅಪ್ ಮಾಡಿ, ಎಲ್ಲೇ ಯಾವುದೇ ಟ್ರೇಡ್ ಮಾಡಬೇಕಾದಾಗ ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಸೊ ಅದೇ ರೀತಿ ನಿಮ್ ಕಡೆ ತುಂಬಾ ದುಡ್ಡು, ಇವಾಗ ನೋಡಿ ದುಡ್ಡು ಜಾಸ್ತಿ ಇತ್ತಂದ್ರೆ ಒಂದೇ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ, ತುಂಬಾ ತಪ್ಪಾಗುತ್ತೆ. ಸೊ ಇರುವಂತ ದುಡ್ಡನ್ನ ಮಲ್ಟಿಪಲ್ ಸ್ಟಾಕ್ಸ್ ಅಲ್ಲಿ ಆಗಿರ್ಬೋದು, ಏನಪ್ಪಾ ಡೈವರ್ಸಿಫೈ ಮಾಡಿ, ಸ್ವಲ್ಪ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ, ಸ್ವಲ್ಪ ದುಡ್ಡನ್ನ ಸ್ವಿಂಗ್ ಅಂತ ಇಟ್ಕೊಳ್ಳಿ, ಸ್ವಲ್ಪ ದುಡ್ಡನ್ನ ಏನಪ್ಪಾ ಅಂತಂದ್ರೆ ಇಂಟ್ರಾಡೇಗೆ ಇಟ್ಕೊಳ್ಳಿ. ಸೊ ಎಲ್ಲ ಕೂಡ ಒಂದೇ ಕಡೆ ಹಾಕಕ್ ಹೋಗಬೇಡಿ. ಸೊ ತುಂಬಾ ಆಪ್ಷನ್ಸ್ ಗಳಿದಾವೆ, ಅರ್ಥ ಮಾಡ್ಕೊಂಡು ಟ್ರೇಡಿಂಗ್ ಅಲ್ಲಿ ಎಂಟರ್ ಆಗಿ ಸುಮ್ನೆ ದುಡ್ಡನ್ನ ಹಾಳು ಮಾಡ್ಕೊಳಕ್ ಹೋಗಬೇಡಿ. ಓಕೆ, ಸೊ ಎಲ್ರಿಗೂ ಹೇಳೋದು ಅಂದ್ರೆ ಎಲ್ಲರೂ ಪ್ರಾಪರ್ ಆಗಿ ಕಲ್ತ್ಕೊಂಡು ಟ್ರೇಡಿಂಗ್ ನ ಸ್ಟಾಕ್ ಮಾರ್ಕೆಟ್ ಬನ್ನಿ. ಇಲ್ಲ ಅಂದ್ರೆ ಯಾಕಂದ್ರೆ 90% ಜನ ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡು ಕಳ್ಕೊಳ್ತಿದ್ದಾರೆ. ರೀಸನ್ ಏನಪ್ಪಾ ಅಂದ್ರೆ ಒಂದು ಪೇಷನ್ಸ್ ಅನ್ನೋದು ಇಲ್ಲ, ಸುಮ್ನೆ ಬಂದು ಮಾರ್ಕೆಟ್ ನಲ್ಲಿ ದುಡ್ಡು ಕಳ್ಕೊಳ್ತಿದ್ದಾರೆ. ಸೊ ಪ್ಲಾನ್ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಒಂದು ಟೈಮ್ ನನಗೆ ಕೊಟ್ಟಿದ್ದಕ್ಕೆ. ಇದೇ ತರ ನಾವು ಅನಾಲಿಸಿಸ್ ನ ಮಾಡಿ ಮತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಲಿಕ್ಕೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿ ಕಂಪಲ್ಸರಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೆ ವಿಡಿಯೋದಲ್ಲಿ.